ಧಾರವಾಡದ ಮಂಗಳಮುಖಿಯನ್ನ ಬೆಂಗಳೂರಿನಲ್ಲಿ ಹತ್ಯೆ. 100 ರೂಪಾಯಿಗಾಗಿ ಹೋಯ್ತು ಅಮಾಯಕಳ ಜೀವ. ಬರೀ 200 ರೂಪಾಯಿಗಾಗಿ ಮಂಗಳಮುಖಿಯ ಹತ್ಯೆಯನ್ನ ರಾತ್ರಿ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದು ಹೋಗಿದೆ ಕಣ್ರಿ. ಮೃತ ಮಂಗಳಮುಖಿಯನ್ನ ದೇವಿ ಎಂದು ಗುರುತಿಸಲಾಗಿದೆ. ಮಂಗಳಮುಖಿಯನ್ನ ಹತ್ಯೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಗೌತಮ್ ಎಂಬಾತನನ್ನ ಉಪ್ಪಾರಪೇಟೆ ಪೊಲೀಸರು ಬಂಧಿಸಿರುವುದಾಗಿ ತಿಳಿಸಿದ್ದಾರೆ ನೋಡಿ. ಮೃತ ಮಂಗಳಮುಖಿ ದೇವಿ ತಡರಾತ್ರಿ 2:30ರಿಂದ 3 ಗಂಟೆಯ ವೇಳೆಯಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಹೊರಭಾಗದಲ್ಲಿ ನಿಂತಿದ್ಲು. ಇದೇ ವೇಳೆ ರಾಮಮೂರ್ತಿ ನಗರದ ನಿವಾಸಿ ಗೌತಮ್ ಡಿಯೋ ಸ್ಕೂಟರ್ನಲ್ಲಿ ಮೆಜೆಸ್ಟಿಕ್ ಬಳಿ ಬಂದಿದ್ದ. ಮದ್ಯಪಾನ ಮಾಡಿದ್ದ ಆರೋಪಿ ಗೌತಮ್ ರಾತ್ರಿ ವೇಳೆಯಲ್ಲಿ ಜನರ ಬಳಿ ದರೋಡೆ ಮಾಡುವ ಉದ್ದೇಶದಿಂದಲೇ ಅಲ್ಲಿಗೆ ಬಂದಿದ್ದ. ಸ್ಥಳದಲ್ಲಿದ್ದ ದೇವಿ ಬಳಿ ಬಂದು ಆರೋಪಿ ಗೌತಮ್ 200 ರೂಪಾಯಿ ಹಣ ನೀಡುವಂತೆ ಪಟ್ಟು ಹಿಡಿದಿದ್ದ. ಆದರೆ ದೇವಿ ಹಣ ನೀಡಲು ನಿರಾಕರಿಸಿದಾಗ ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. 200 ರೂಪಾಯಿ ಕೊಡೋ ವಿಚಾರದಲ್ಲಿ ವಾಗ್ವಾದ. ತಲೆಗೆ ಹೊಡೆದು ಮಂಗಳಮುಖಿಯ ಉಸಿರು ನಿಲ್ಲಿಸಿದ. ಈ ವೇಳೆ ಆಕ್ರೋಶಗೊಂಡ ಆರೋಪಿ ತನ್ನ ಬಳಿ ಇದ್ದ ಡ್ರ್ಯಾಗರ್ನಿಂದ ಮೊದಲಿಗೆ ದೇವಿಯ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಮಂಗಳಮುಖಿ ಬಳಿ ಇದ್ದ ಬ್ಯಾಗ್, ಮೊಬೈಲ್ ಫೋನ್ ಕಸಿದುಕೊಂಡಿದ್ದಾನೆ. ದೇವಿ ಪ್ರತಿರೋಧಿಸಲು ಯತ್ನಿಸಿದಾಗ ಡ್ರ್ಯಾಗರ್ನಿಂದ ಮತ್ತೆ 3 ಬಾರಿ ದೇಹಕ್ಕೆ ಚುಚ್ಚಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ದೇವಿ ಘಟನಾ ಸ್ಥಳದಲ್ಲಿ ಕೊನೆಯುಸಿರೆಳೆದಿದ್ಲು. ಆಲ್ರೆಡಿ ಅಲ್ಲಿ ಹೋಗಿ ಮರ್ಡರ್ ಆತಲ್ರಿ ನಿನ್ನೆ ಮೆಜೆಸ್ಟಿಕ್ ಏರಿಯಾದಾಗ್ರಿ. ಮೆಜೆಸ್ಟಿಕ್ ಏರಿಯಾದಾಗ ಮರ್ಡರ್ ಆದಾಗ ಇವ್ರ ತಂಗಿಗೆ ಫೋನ್ ಬಂತ್ರಿ. ಅದು 5 ಗಂಟೆ ಸುಮಾರು ಫೋನ್ ಬಂದಿಲ್ಲ, ಹಿಂಗ್ ಮರ್ಡರ್ ಆಗೈತೆ ಅವ್ರದ್ದು. ಅವ್ರ ಗುಂಪಿನಾರ ಫೋನ್ ಮಾಡಿದ್ರು. ಅದ್ ಏನ 200 ರೂಪಾಯಿ ಒಬ್ರು ಬಂದ್ ಬೇಡಿದ್ರ, ಅವ್ರು ಕೊಡ್ಲಿಲ್ಲ. ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಚಾಕುವಿಂದ್ರ ಇರದ ತುತಿ ಕೊಡ್ಲೆ ಮಾಡಿದ್ರ ಅಂತ ಹೇಳಿ ಇನ್ಫಾರ್ಮೇಶನ್ ಐತ್ರಿ. ಇತ್ತ ಕೃತ್ಯ ಎಸಗಿದ ಬಳಿಕ ಆರೋಪಿ ಗೌತಮ್ ದೇವಿಯ ಬ್ಯಾಗ್ನಲ್ಲಿದ್ದ ನಗದು ಮತ್ತು ಮೊಬೈಲ್ ಫೋನ್ ಕಸಿದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದ. ಘಟನೆ ಕುರಿತು ಮಾಹಿತಿ ನೀಡಿರುವ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಎಸ್ಪಿ ಯತೀಶ್ ಎನ್ ಕೂಡಲೇ ಉಪ್ಪಾರಪೇಟೆ ಠಾಣೆಯ ಪೊಲೀಸರ ತಂಡ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿ ಮದ್ಯಪಾನ ಮಾಡಿ ದರೋಡೆ ನಡೆಸುವ ಉದ್ದೇಶದಿಂದಲೇ ಸ್ಥಳಕ್ಕೆ ಬಂದಿದ್ದ. ಹಣ ನೀಡಲು ನಿರಾಕರಿಸಿದಾಗ ಡ್ರ್ಯಾಗರ್ನಿಂದ ಹಲ್ಲೆ ನಡೆಸಿ ಕೊಲೆ ನಡೆಸಿದ್ದಾನಂತ ಹೇಳಿಕೊಂಡಿದ್ದಾರೆ. ಆತನಿಂದ ಕಳುವು ಮಾಡಿದ್ದ ಮೊಬೈಲ್ ಮತ್ತು ಹಣವನ್ನ ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಒಂದು 10-12 ವರ್ಷ ಆತ್ರಿ. ಅದ ಸಬಕಾರ ಫ್ಯಾಕ್ಟ್ರಿ ಒಳಗ ನೌಕರಿ ಮಾಡ್ತಾನಂತ ಹೇಳ್ತಿದ್ರಿ. ಅವ್ರ ತಾಯಿ ಅಂತಂದು ನಮ್ಮ ಮನಿ ಒಳಗ್ ಬಿಟ್ಟಾನ್ರಿ. ಬಿಟ್ಟ ಹೋಗೋದು ಬರೋದು ಮಾಡ್ತಿದ್ರಿ. ಅಮ್ಮ ನಾನ ಜಾಪಾನ ಮಾಡ್ತಾನ್ರಿ. ಮಾಡ್ಕೊಂತ ಇರ್ತಂದ್ರಿ. ಈಗ ಮನೆ ಹೋಗಿ ಈಗ 1-2 ತಿಂಗ್ ಆತ್ರಿ. ಈಗ ಹೋಗಿ ಇಲ್ಲೇ ಅದಾನ್ರಿ. 1-2 ತಿಂಗ್ ಇದ್ರಿ. ಅಂದ್ರ ನಾವೇನ್ ಮಾಡಿದ್ವಿ, ಹೋಗಿ ಅನ್ಬಿಡಂಗಾರ ಅಂತ ದಿನ ಗಂಟೆ ನಾನು 8 ಗಂಟೆಗೆ ಮಾತಾಡೇನ್ರಿ. ಬೆಳಿಗ್ಗೆ ಅಂದ್ರ 3 ಗಂಟೆಗೆ ಅಂದ್ರಿ ಸುದ್ದಿ ಬಂದತ್ ನೋಡ್ರಿ. ಘಟನೆ ಕುರಿತು ಮೃತರ ಸ್ನೇಹಿತರ ಹೇಳಿಕೆ ಹಾಗೂ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಧಿತ ಆರೋಪಿ ಗೌತಮ್ನನ್ನ ಪೊಲೀಸರು ವಿಚಾರಣೆಗೊಳಪಡಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.